ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆ 2025 ಪೇಪರ್ 1 ಯೂನಿಟ್ ನಂಬರ್ 1 ಟೀಚಿಂಗ್ ಅಪ್ಟಿಟ್ಯೂಡ್. ಇದರಲ್ಲಿ ಬರುವ ತುಂಬ ಇಂಪಾರ್ಟೆಂಟ್ 100 ಕನ್ಸೆಪ್ಟ್ಗಳನ್ನು ನಿಮ್ಮ ಸಲುವಾಗಿ ತೆಗೆದುಕೊಂಡು ಬಂದಿದ್ದೇನೆ. ದಯವಿಟ್ಟು ಈ ಎಲ್ಲ 100 ಕನ್ಸೆಪ್ಟ್ಗಳನ್ನು ಒಂದು ಬಾರಿ ನೀಟಾಗಿ ಅರ್ಥ ಮಾಡಿಕೊಂಡು ನೋಟ್ಬುಕ್ದಲ್ಲಿ ಬರೆದುಕೊಳ್ಳಬೇಕು. one ಕ್ವಶನ್ ಈಸ್ ಇಂಪಾರ್ಟೆಂಟ್. ಇದಕ್ಕಿಂತ ಮುಂಚೆ ಒಂದು 20 ಕನ್ಸೆಪ್ಟ್ಗಳನ್ನು ನೋಡಿದ್ದೇವೆ. ಈಗ 21ನೇ ಕನ್ಸೆಪ್ಟ್, ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್. ರಚನಾತ್ಮಕ ವರ್ಗ ಕೋಣೆ ಎಂದರೆ ಏನು, ಅಥವಾ ರಚನಾತ್ಮಕ ವರ್ಗ ಕೋಣೆಯು ಯಾವುದರ ಮೇಲೆ ಫೋಕಸ್ ಮಾಡುತ್ತದೆ? ರಚನಾತ್ಮಕ ಕ್ಲಾಸ್ ರೂಮ್ ಈಸ್ ಸ್ಟೂಡೆಂಟ್ ಫೋಕಸ್ಡ್. ಇಟ್ ಈಸ್ ಅ ಸ್ಟೂಡೆಂಟ್ ಸೆಂಟರ್ಡ್. ವಿದ್ಯಾರ್ಥಿಯ ಅನುಭವದ ಆಧಾರದ ಮೇಲೆ ಶಿಕ್ಷಕರು ಪಾಠವನ್ನು ಹೇಳುತ್ತಾರೆ. ಗುರುಗಳು ಯಾವ ವಿಷಯದ ಬಗ್ಗೆ ಪಾಠ ಹೇಳುತ್ತಿರುತ್ತಾರೆಯೋ ಆ ವಿಷಯದ ಬಗ್ಗೆ ಸ್ವಲ್ಪ ಪೂರ್ವಜ್ಞಾನ ವಿದ್ಯಾರ್ಥಿ ಹತ್ರ ಇರುತ್ತದೆ. ಹೀಗಾಗಿ ದಿಸ್ ಈಸ್ ಅ ಸ್ಟೂಡೆಂಟ್ ಫೋಕಸ್ಡ್ ಟೀಚಿಂಗ್ ಮೆಥಡ್. ಇನ್ನ ಸೆಕ್ಯೂರಿಂಗ್ 160 ಕ್ರೆಡಿಟ್. 160 ಕ್ರೆಡಿಟ್ ಇನ್ ಜನರಲ್ and 12 credit from a research project is essential to obtain 4-year undergraduate honors with research degree. ಈ ಹೊಸದಾಗಿ NEP ಪ್ರಕಾರ 4 ವರ್ಷದ್ದು ಒಂದು ಡಿಗ್ರಿ ಬೇಕಾಗಿದ್ರೆ, ಅದು ರಿಸರ್ಚ್ ಡಿಗ್ರಿ ಬೇಕಾಗಿದ್ರೆ ಒಬ್ಬ ವಿದ್ಯಾರ್ಥಿಯು 160 ಕ್ರೆಡಿಟ್ ಅನ್ನ ಪಡೆದುಕೊಳ್ಳಬೇಕು. 12 ಕ್ರೆಡಿಟ್ ರಿಸರ್ಚ್ ಪ್ರಾಜೆಕ್ಟ್ ದಿಂದ ಪಡೆದಿರಲೇಬೇಕು. ಒಂದು ಕ್ರೆಡಿಟ್ ಅಂದ್ರೆ 1 ತಾಸು ಟೀಚಿಂಗ್ ಅಥವಾ ಲರ್ನಿಂಗ್ ಪ್ರೊಸೆಸ್. ಒಂದು ಕ್ರೆಡಿಟ್ ಅಂದ್ರೆ 2 ಅವರ್ಸ್ ಫಾರ್ ಫೀಲ್ಡ್ ವರ್ಕ್. ನೆನಪಿಡ್ರಿ. ಆಮೇಲೆ ಅಸೆಸ್ಮೆಂಟ್, ಮೌಲ್ಯಮಾಪನದಲ್ಲಿ ಫಾರ್ಮೇಟಿವ್ ಮೌಲ್ಯಮಾಪನ ಎಂದರೆ ಏನು? ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಈಸ್ ಯೂಸ್ಡ್ ಫಾರ್ ಮಾನಿಟರಿಂಗ್ ದ ಲರ್ನಿಂಗ್ ಪ್ರೊಸೆಸ್ ಆಫ್ ಸ್ಟೂಡೆಂಟ್ಸ್. ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಪ್ರತಿ ಎಕ್ಸಾಮ್ದೊಳಗೆ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಸಮೇಟಿವ್ ಇವ್ಯಾಲ್ಯೂಯೇಷನ್ ಮತ್ತು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಸಮೇಟಿವ್ ಅಂದ್ರೆ ಸಂಪೂರ್ಣ ಒಂದು ಕೋರ್ಸ್ ಕಲಿಸಿದ ಮೇಲೆ, ಆ ಒಂದು ಕೋರ್ಸ್ ಮುಗಿದ ನಂತರ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಿದ್ದರೆ ಆ ಒಂದು ಮೌಲ್ಯಮಾಪನಕ್ಕೆ ಸಮೇಟಿವ್ ಎಂದು ಕರೆಯುತ್ತಾರೆ. ಎಟ್ ದ ಎಂಡ್ ಆಫ್ ಸೆಮೆಸ್ಟರ್, ಎಟ್ ದ ಎಂಡ್ ಆಫ್ ಟರ್ಮಿನಲ್ ಎಕ್ಸಾಮ್, ಎಟ್ ದ ಎಂಡ್ ಆಫ್ ಇಯರ್, ಒಂದು ವರ್ಷದ ನಂತರ ಅಥವಾ 6 ತಿಂಗಳ ನಂತರ ಎಕ್ಸಾಮ್ ತೆಗೆದುಕೊಳ್ಳುತ್ತಿದ್ದಾರೆ ಕಂಪ್ಲೀಟ್ ಆ ಸಿಲೆಬಸ್ ಆಧಾರ ಮೇಲಿಂದ. ಅದಕ್ಕೆ ಸಮೇಟಿವ್ ಇವ್ಯಾಲ್ಯೂಯೇಷನ್. ಇದು ಫಾರ್ಮೇಟಿವ್ ಎಂದರೆ ಶಿಕ್ಷಕರು ಪಾಠವನ್ನು ಹೇಳುವಾಗ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ, ಆ ವಿದ್ಯಾರ್ಥಿಯು ಆ ಪ್ರಶ್ನೆದ ಬಗ್ಗೆ ಆನ್ಸರ್ ಹೇಳುತ್ತಿದ್ದಾರೆ. ಈ ಒಂದು ಮೌಲ್ಯಮಾಪನಕ್ಕೆ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಎಂದು ಕರೆಯುತ್ತಾರೆ. ಇದು ದಿನನಿತ್ಯ ನಡೆಯುತ್ತಿರುತ್ತದೆ. ಇಟ್ ಈಸ್ ಅ ಫಾರ್ಮೇಟಿವ್. ಇದು ರಚನೆಯಾಗುತ್ತಿರುತ್ತದೆ. ಪಾಠ ಹೇಳುವಾಗ ಸಡನ್ಲಿ ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ, ನೀವು ಆನ್ಸರ್ ನನಗೆ ಹೇಳಿದ್ರೆ ಅಂದ್ರೆ ನನಗೆ ಏನು ಅನ್ಸದ್ರಿ? ಹುಡುಗ ಹುಷಾರದನ್ನ, ತಂಗಿ ಅಲರ್ಟ್ ಅದಾಳ, ಅಪ್ಪ ಭಾಳ ಶಾಣೆ ಅದನ್ನ, ಇನ್ನು ಮೈಂಡ್ ಚುರುಕೈತಿ, ಏನೋ ಮೊಸರು ಊಟ ಮಾಡ್ತಿಲ್ಲ, ಎಟ್ ದಡ್ಡಿದ್ದೆ ನಿನ್ನ ಹುಚ್ಚಿ, 10 ಸಲ ಹೇಳಿದ್ರೆ ನೀನು ತಿಳಂಗಿಲ್ಲ ಅಂತೇಳಿ ಶಿಕ್ಷಕರು ಒಮ್ಮೆದೊಮ್ಮೆ ಹುಡುಗನ ಬಗ್ಗೆ ಅಥವಾ ವಿದ್ಯಾರ್ಥಿ ಬಗ್ಗೆ ಅಭಿಪ್ರಾಯ ವ್ಯಕ್ತ ಮಾಡ್ತಾರೆ. ಏನೋ ನಿನಗನ್ನ ಈ ಇನ್ನಾಗಿರ್ ಹೇಳಿನಲ್ಲ, ನನ್ ತಿಳಿತಿಲ್ಲೇನೋ, ಅರ್ಥ ಆಗ್ಲಿಲ್ಲೇನೋ, ಇನ್ನೊಂದ್ಸಲ ಹೇಳ್ತೀನಿ ನೋಡು. ಅಂದ್ರೆ ವಿದ್ಯಾರ್ಥಿಗಳ ಮೇಲೆ ಮಾನಿಟರ್ ಮಾಡುವಂತ ಕೆಲಸ, ಮಾನಿಟರಿಂಗ್. ಇವಾಗ ಹೇಳಿದ್ದು ನಿನಗೆ ನೆನಪಿಲ್ಲೇನಪ್ಪ, ಇವಾಗ ಹೇಳಿದ್ದು ನೆನಪು ಮಾಡ್ಕೋ, ಈಗ ಹೇಳಿದ್ದು ರಿಕಾಲ್ ಮಾಡು, ಸ್ವಲ್ಪ ಬಿಡಿಸಿ ಹೇಳು. ಹೀಗೆ ಪಾಠ ಬೋಧನೆ ನಡೆಯುತ್ತಿರುವಾಗ ವಿದ್ಯಾರ್ಥಿಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿ ವಿದ್ಯಾರ್ಥಿಗಳಿಂದ ಅಭಿಪ್ರಾಯವನ್ನು ಪಡೆಯುತ್ತಿದ್ದರೆ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಎಂದು ಕರೆಯುತ್ತಾರೆ. ಹ್ಯೂರಿಸ್ಟಿಕ್ ಟೀಚಿಂಗ್ ಮೆಥಡ್, ಇದು ಒಂದು ಹ್ಯೂರಿಸ್ಕೋ ಶಬ್ದದಿಂದ ಇದು ತಯಾರಾಗಿದೆ. ಹ್ಯೂರಿಸ್ಟಿಕ್ ಟೀಚಿಂಗ್ ಮೆಥಡ್. ಈ ಟೀಚಿಂಗ್ ಮೆಥಡ್ ಇದ್ರ ಬಗ್ಗೆ ನಾನು ಮೊದಲಿನ ವಿಡಿಯೋದೊಳಗೆ ಮಾಡೀನಿ ಡಿಟೇಲ್ ಆಗಿ. ಅದು ಎಲ್ಲ ನೆನಪಿನಾಗಿರ್ಬೇಕು ನಿಮಗೆ. ಹ್ಯೂರಿಸ್ಟಿಕ್ ಮೆಥಡ್ ಯಾರು ಕಂಡು ಹಿಡಿದ್ರು, ಹ್ಯೂರಿಸ್ಟಿಕ್ ಶಬ್ದ ಯಾವ ಶಬ್ದದಿಂದ ಬಂತು? ಹ್ಯೂರಿಸ್ಕೋ ಶಬ್ದದಿಂದ. ಹ್ಯೂರಿಸ್ಕೋ ಶಬ್ದದ ಅರ್ಥ ಏನು? ಟು ಫೈಂಡ್ ಔಟ್. ಹ್ಯೂರಿಸ್ಟಿಕ್ ಟೀಚಿಂಗ್ ಮೆಥಡ್ ಇದು ಏನನ್ನ ಡೆವಲಪ್ ಮಾಡುತ್ತದೆ? ಇಟ್ ಡೆವಲಪ್ಸ್ ಸ್ಪಿರಿಟ್ ಆಫ್ ಇನ್ಕ್ವೈರಿ ಇನ್ ಸ್ಟೂಡೆಂಟ್ಸ್.
ಇನ್ಕ್ವೈರಿ, ಒಂದು ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡುವ ಸಲುವಾಗಿ ವಿದ್ಯಾರ್ಥಿಯು ಪ್ರಶ್ನೆಗಳನ್ನು ಮೇಲಿಂದ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾನೆ. ಇದು ಹೀಗೆ ಏಕೆ, ಇದರ ಅರ್ಥ ಏನು, ಇದು ಎಲ್ಲಿಂದ ಬಂತು, ಇಲ್ಲೇ ಯಾಕೆ ಬಂತು, ಹೀಗೆ ಯಾಕೆ ಬಂತು. ನೋಡ್ರಿ, ವಿಷಯ ಸುಮ್ಮನೆ ಅಕ್ಸೆಪ್ಟ್ ಮಾಡೋದಿಲ್ಲ ವಿದ್ಯಾರ್ಥಿ. ಇನ್ಕ್ವೈರ್, ಅದರ ಬಗ್ಗೆ ಚೌಕಾಶಿ ಮಾಡುತ್ತಾನೆ, ಅದರ ಬಗ್ಗೆ ವಿಚಾರಣೆ ಮಾಡುತ್ತಾನೆ, ಅದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳುವ ಸಲುವಾಗಿ ಪ್ರಯತ್ನ ಮಾಡುತ್ತಾನೆ. ಯಾವ ಮೆಥಡ್ದೊಳಗ್ರಿ? ಹ್ಯೂರಿಸ್ಟಿಕ್ ಟೀಚಿಂಗ್ ಮೆಥಡ್ದಲ್ಲಿ. ದಯವಿಟ್ಟು ಇದನ್ನು ನೆನ್ಪಿಡ್ರಿ. ನೆಕ್ಸ್ಟ್, ಜೆರೋಮ್ ಬ್ರೂನರ್ ಅನ್ನೋ ಒಬ್ಬ ವ್ಯಕ್ತಿ, ವೆರಿ ಇಂಪಾರ್ಟೆಂಟ್ ಕನ್ಸೆಪ್ಟ್ ಇದು, ನೆನಪಿನಾಗ ಇಟ್ಕೋರಿ. ಜೆರೋಮ್ ಬ್ರೂನರ್ ಇವರು ಒಂದು ಡೆಫಿನೇಷನ್ ಅನ್ನು ಹೇಳಿದ್ದಾರೆ, ಟೀಚಿಂಗ್ ದ ಡೆಫಿನೇಷನ್ ಅನ್ನು ಹೇಳಿದ್ದಾರೆ. ಪರೀಕ್ಷೆದೊಳಗೆ ಪ್ರಶ್ನೆ ಕೇಳುತ್ತಾರೆ, ಟೀಚಿಂಗ್ ಎಂದರೆ ಏನು, ಬೋಧನೆ ಎಂದರೇನು, ಅಥವಾ ಬೋಧನೆಯ ವ್ಯಾಖ್ಯೆ ಜೆರೋಮ್ ಬ್ರೂನರ್ ಅವರು ಹೇಗೆ ಹೇಳಿದ್ದಾರೆ. ಅಕಾರ್ಡಿಂಗ್ ಟು ಜೆರೋಮ್ ಬ್ರೂನರ್, ಟೀಚಿಂಗ್ ಈಸ್ ಅ ಬೈಪೋಲಾರ್ ಪ್ರೊಸೆಸ್. ಟೀಚಿಂಗ್ ಈಸ್ ಅ ಬೈಪೋಲಾರ್, ಬೈ ಅಂದ್ರೆ ಎರಡು, ಪೋಲಾರ್ ಅಂದ್ರೆ ಧ್ರುವ, ಎರಡು. ಬೋಧನೆಯು ಇದು ಎರಡು ಧ್ರುವಗಳ ಪದ್ಧತಿಯಾಗಿದೆ, ಎರಡು ಧ್ರುವಗಳ ಪ್ರಕ್ರಿಯೆಯಾಗಿದೆ. ಇಲ್ಲಿ ಟೂ ಪೋಲಾರ್, ಬೈಪೋಲಾರ್ ಅಂದ್ರೆ ಎರಡು ಪೋಲಾರ್. ಎರಡು ಪೋಲಾರ್ ಯಾರ್ರಿ? ಒಬ್ರು ಟೀಚರ್, ಒಬ್ರು ಸ್ಟೂಡೆಂಟ್. ಶಿಕ್ಷಕರು ವಿಷಯವನ್ನು ಹೇಳುತ್ತಾರೆ, ವಿದ್ಯಾರ್ಥಿ ಅದನ್ನ ಕೇಳುತ್ತಾನೆ, ಮತ್ತೆ ವಿದ್ಯಾರ್ಥಿಯು ಅದರ ಬಗ್ಗೆ ಫೀಡ್ಬ್ಯಾಕ್ ಅನ್ನು ಹೇಳುತ್ತಾನೆ, ಶಿಕ್ಷಕರು ಅದರ ಬಗ್ಗೆ ಮತ್ತೆ ವಿವರಣೆಯನ್ನು ಕೊಡುತ್ತಾರೆ. ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್. ಇಲ್ಲಿ ಎರಡು ಧ್ರುವಗಳು, ಎರಡು ಟೋಕಗಳು, ಎರಡು ಪಾಯಿಂಟ್ಸ್ಗಳು, ಒಬ್ಬರು ಶಿಕ್ಷಕರು, ಒಬ್ಬ ವಿದ್ಯಾರ್ಥಿ. ಟೂ ಪೋಲಾರ್. ಹೆಂಗ ನಾವು ಉತ್ತರ ಧ್ರುವ ದಕ್ಷಿಣ ಧ್ರುವ, ಉತ್ತರ ಧ್ರುವ ದಕ್ಷಿಣ ಧ್ರುವ ಹೆಂಗಂತೇವ್ ಹಂಗ ಟೀಚರ್ ಸ್ಟೂಡೆಂಟ್, ಸ್ಟೂಡೆಂಟ್ ಟೀಚರ್. ಇಲ್ಲಿ ಬೈಪೋಲಾರ್. ಇದನ್ನು ಹೇಳಿದವ್ರು ಯಾರು? ಜೆರೋಮ್ ಬ್ರೂನರ್, ನೆನ್ಪಿಡ್ರಿ. ಇನ್ನೊಬ್ಬ ಜಾನ್ ಡ್ಯೂಯಿ ಅಂತ ಒಬ್ಬ ವ್ಯಕ್ತಿ ಅದನ್ರಿ, ಶಿಕ್ಷಣ ತಜ್ಞ. ಇದನ್ನು ಡೆಫಿನೇಷನ್ ನೆನ್ಪಿಡ್ರಿ. ಈತ ಶಿಕ್ಷಣದ ಬಗ್ಗೆ ಡೆಫಿನೇಷನ್ ಅನ್ನು ಹೇಳಿದ್ದಾನೆ. ಮೆನಿ ಟೈಮ್ಸ್ ದ ಕ್ವಶನ್ ಇಸ್ ಆಸ್ಕಿಂಗ್ ಆನ್ ದಿಸ್ ಕನ್ಸೆಪ್ಟ್. ಶಿಕ್ಷಣ ಎಂದರೇನು? ವಾಟ್ ಈಸ್ ಎಜುಕೇಶನ್? ಎಜುಕೇಶನ್ ಈಸ್ ಅ ಟ್ರೈಪೋಲಾರ್ ಪ್ರೊಸೆಸ್. ಎಜುಕೇಶನ್ ಈಸ್ ಅ ಟ್ರೈಪೋಲಾರ್ ಪ್ರೊಸೆಸ್. ಶಿಕ್ಷಣ ಇದು ಮೂರು ಧ್ರುವಗಳ ಪದ್ಧತಿಯಾಗಿದೆ. ಶಿಕ್ಷಣ ಇದು ಮೂರು ಧ್ರುವಗಳ ಮೇಲೆ ಆಧಾರಿತವಾಗಿದೆ. ಶಿಕ್ಷಣ ಇದು ಮೂರು ಘಟಕಗಳ ಮೇಲೆ ಆಧಾರಿತವಾಗಿದೆ. ಶಿಕ್ಷಣ ಪ್ರಕ್ರಿಯೆಯು ಮೂರು ಘಟಕಗಳಿಂದ ಕೂಡಿಕೊಂಡಿರುತ್ತದೆ. ಇಟ್ ಈಸ್ ಅ ಟ್ರೈಪೋಲಾರ್, ಮೂರು ಪೋಲಾರ್. ವೆರಿ ಇಂಪಾರ್ಟೆಂಟ್. ಜಾನ್ ಡ್ಯೂಯಿ ಇವರ ಪ್ರಕಾರ ಎಜುಕೇಶನ್ ಈಸ್ ಅ ಡ್ಯಾಶ್ ಡ್ಯಾಶ್ ಪ್ರೊಸೆಸ್, ಇಟ್ ಈಸ್ ಅ ಟ್ರೈಪೋಲಾರ್. ಇಲ್ಲಿ ಮೂರು ಪೋಲಾರ್ ಯಾವುದು? ಒಬ್ರು ಸ್ಟೂಡೆಂಟ್, ಒಬ್ರು ಟೀಚರ್, ಇನ್ನೊಂದು ಸೊಸೈಟಿ. ಸೊಸೈಟಿ, ಟೀಚರ್, ಸ್ಟೂಡೆಂಟ್ ಅಂಡ್ ಸೊಸೈಟಿ, ಸಮಾಜ. ಈ ಮೂರನ್ನು ಕೂಡಿದಾಗ ಶಿಕ್ಷಣ ಉಂಟಾಗುತ್ತದೆ ಎಂದು ಇವರು ಹೇಳುತ್ತಾರೆ, ಜಾನ್ ಡ್ಯೂಯಿ. ದೆನ್ ವಾಟ್ ಈಸ್ ಅ ಸ್ವಯಂ ಪ್ರಭಾ? ಸ್ವಯಂ ಪ್ರಭಾ ಇದು ಒಂದು DTH ಟಿವಿ ಚಾನೆಲ್ಸ್ಗಳ ಗುಂಪಿದೆ. 40 DTH ಟಿವಿ ಚಾನೆಲ್ಸ್ಗಳ ಗುಂಪಿದೆ. ಇದು ಭಾರತ ಸರ್ಕಾರದವರು ಲಾಂಚ್ ಮಾಡಿದ್ರು 2017. ಇದರಿಂದ ಪುಕ್ಕಟಿಯಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಒಂದೊಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದ, ಒಂದೊಂದು ವರ್ಗಕ್ಕೆ ಸಂಬಂಧಿಸಿದ, ಒಂದೊಂದು ವಿಷಯಕ್ಕೆ ಸಂಬಂಧಿಸಿದ ವಿಷಯ ಜ್ಞಾನವನ್ನು ಪುಕ್ಕಟಿಯಾಗಿ ಮಕ್ಕಳಿಗೆ ಕಲಿಸಿಕೊಡುತ್ತಾರೆ. ಸ್ವಯಂ ಪ್ರಭಾ, ಇಟ್ ಈಸ್ ಅ DTH ಚಾನೆಲ್ಸ್ ಆರ್ ಮೀನ್ ಟು ಸಪೋರ್ಟ್ ಅಂಡ್ ರೀಚ್ ಹೂ ಡು ನಾಟ್ ಹ್ಯಾವ್ ಆಕ್ಸೆಸ್ ಟು ದ ಇಂಟರ್ನೆಟ್. ಕೆಲವೊಬ್ರು ವಿದ್ಯಾರ್ಥಿ ಹತ್ರ ಇಂಟರ್ನೆಟ್ ಕನೆಕ್ಷನ್ ಇರಲಿಲ್ಲ, ಇಂಟರ್ನೆಟ್ಗೆ ದುಡ್ಡು ಹಾಕೋದಾಗ್ಲಿಲ್ಲ ಅಂತ ವಿದ್ಯಾರ್ಥಿಗಳು ಪುಕ್ಕಟಿಯಾಗಿ ಈ ಸ್ವಯಂ ಪ್ರಭಾದ ಮೂಲಕ ವಿಷಯ ಜ್ಞಾನವನ್ನು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. ಗೂಗಲ್ ಎಕ್ಸ್ಪೆಡಿಷನ್ ಅಂದ್ರೆ ನಾವು ಏನ್ ಕರಿತೀವಿ? ಎಕ್ಸ್ಪೆಡಿಷನ್, ಇದರ ಅರ್ಥ ನೋಡ್ರಿ. ಎಕ್ಸ್ಪೆಡಿಷನ್ ಅಂದ್ರ ಇದ್ರ ಎರಡು ಅರ್ಥ ಆಗ್ತಾವ್ರಿ. ಒಂದು, ಎಕ್ಸ್ಪೆಡಿಷನ್ ಅಂದ್ರೆ ನಾವು ಇನ್ನೊಬ್ಬರ ಮೇಲೆ ದಾಳಿಯನ್ನು ಉಂಟು ಮಾಡೋದು, ದಾಳಿ, ಇನ್ನೊಬ್ಬರ ಮೇಲೆ ಹೋಗಿ ಅಟ್ಯಾಕ್ ಮಾಡೋದು, ದಂಡ ಯಾತ್ರೆ ಅಂತ ಹೇಳಿ ಕರೀತೀವಿ. ಇಲ್ಲಿ ಎಕ್ಸ್ಪೆಡಿಷನ್ ಒಂದು ವಿಶೇಷವಾದ ಘಟನೆಯನ್ನು ನೋಡುವ ಸಲುವಾಗಿ ಅಲ್ಲಿ ಹೋಗುವುದು. ಅತಿ ಭಯಂಕರವಾದ, ದೊಡ್ಡದಾದ, ಅದ್ಭುತವಾದ ಸಾಧನೆಯನ್ನ, ಅದ್ಭುತವಾದ ವಿಷಯವನ್ನ ನೋಡುವ ಸಲುವಾಗಿ ಅಲ್ಲಿ ಹೋಗೋದು. ಈಗ ಮೌಂಟ್ ಎವರೆಸ್ಟ್ ಎಕ್ಸ್ಪೆಡಿಷನ್ ಅಂತ ಕರೀತಾರೆ. ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರುವ ಸಲುವಾಗಿ ಅದೇನು ಸಾಧನೆಯ ಕೆಲಸ ಎಕ್ಸ್ಪೆಡಿಷನ್. ಇಲ್ಲಿ ಸಿಂಪಲ್ ಆಗಿ ಎಕ್ಸ್ಪೆಡಿಷನ್ ಅಂದ್ರೆ ಪ್ರವಾಸ ಮಾಡ್ಲಿಕ್ಕೆ ಹೋಗೋದು. ಇಲ್ಲಿ ಗೂಗಲ್ ಎಕ್ಸ್ಪೆಡಿಷನ್ ನೋಡ್ರಿ, ನಾವು ಪ್ರತ್ಯಕ್ಷವಾಗಿ ಹಿಮಾಲಯ ಪರ್ವತನ ಹೇಗೆ ಏರ್ಬೇಕು ಅಂತ ಅಲ್ಲಿ ಹೋಗಿ ಏರೋದು ಆಗಂಗಿಲ್ಲ. ಏರ್ಕೊಂತ ಮೇಲೆ ಹೋದೆವು ಅಂದ್ರೆ ಹೆಂಗ್ರಿ?
ಇಲ್ಲಾಂದ್ರೆ ಹೋಗೋರ್ದೊಳಗೆ ಎಲ್ಲ ತಂಡಿದಿಂದ ಕೈ ಕಾಲೆಲ್ಲ ಶೆಟ್ಟಿ ತಂದ್ರೆ ಹೇಗೆ ಮಾಡೋದ್ರಿ? ಅಲ್ಲಿ ಹೋಗ್ಲಾರ್ನ ಇಲ್ಲೇ ಮನೆಯೊಳಗೆ ಕೂತು ನಾವು ಎಕ್ಸ್ಪೆಡಿಷನ್ ಮೌಂಟ್ ಎವರೆಸ್ಟ್ ಪರ್ವತವನ್ನ ಏರುವ ಅನುಭವವನ್ನು ಪಡೆದುಕೊಳ್ಳೋದು, ಅಥವಾ ಸಮುದ್ರದ ಆಳಕ್ಕೆ ಹೋಗಿ ಎಲ್ಲ ಮುತ್ತು ರತ್ನಗಳನ್ನು ನೋಡೋದು, ಮೊಸಳೆಗಳನ್ನು ನೋಡೋದು, ಮೊಸಳೆ ಮಾಮಗ ನೋಡೋದು. ಪ್ರತ್ಯಕ್ಷ ಹೋಗಿ ನೋಡೋದಾಗ್ತದೇನ್ರಿ? ಆಗಂಗಿಲ್ಲ. ಆಗ್ತದ ನೋಡೋದು, ಆದ್ರೆ ಇದು ಎಲ್ಲರ ಕೈಲಿ ಸಾಧ್ಯ ಇಲ್ಲ. ಸಮುದ್ರ ದಂಡೆಗೆ ಹೋಗೋದು, ಅಥವಾ ಅಮೆಜಾನ್ ಕೊಳ್ಳ ನೋಡೋದು, ಅಥವಾ ನಮ್ಮ ಎಲ್ಲಿ ಜಲಪಾತ, ಜೋಗ ಜಲಪಾತ ನೋಡೋದು, ಪ್ರತ್ಯಕ್ಷ ಹೋಗಿ ನೋಡಿದ್ರು ಓಕೆ. ಪ್ರತ್ಯಕ್ಷವಾಗಿ ಹೋಗಿ ನೋಡದೇ ಇದ್ದರೆ ಗೂಗಲ್ ಎಕ್ಸ್ಪೆಡಿಷನ್ ಮೂಲಕ ಈಸ್ ಅನ್ ಇನ್ನೋವೇಟಿವ್ ಟೂಲ್ ದ್ಯಾಟ್ ಎನೇಬಲ್ಸ್ ಟೀಚರ್ಸ್ ಟು ಟೇಕ್ ಸ್ಟೂಡೆಂಟ್ಸ್ ಆನ್ ಇಮ್ಮರ್ಸಿವ್ ವರ್ಚುವಲ್ ಜರ್ನಿ ಅಂಡ್ ಫೀಲ್ಡ್ ಟ್ರಿಪ್ಸ್ ಟು ವೇರಿಯಸ್ ಡೆಸ್ಟಿನೇಷನ್. ಶಿಕ್ಷಕರು ಗೂಗಲ್ ಎಕ್ಸ್ಪೆಡಿಷನ್ ಮೂಲಕ ವಿದ್ಯಾರ್ಥಿಗಳನ್ನ ಪ್ರವಾಸಕ್ಕೆ ತೆಗೆದುಕೊಂಡು ಹೋಗಿ ಆ ಘಟಕವನ್ನ ತೋರಿಸುವ ಸಲುವಾಗಿ ಉಪಯೋಗ ಮಾಡುವಂತ ಇದೊಂದು ಸಾಧನವಾಗಿದೆ. ಇಟ್ ಇಸ್ ಅ ಟೂಲ್. ನಿಮ್ಗೆಲ್ಲ ಕರ್ಕೊಂಡು ಹೋಗ್ತೀನಿ ನಾನು, ಹೋಗಿ ನೋಡ್ರಿ, ಅಮೇರಿಕಾ ನೋಡ್ಕೊಂಡ್ ಬರೋಣ, ಸೌತ್ ಆಫ್ರಿಕಾ ನೋಡ್ಕೊಂಡು ಬರೋಣ, ಅಮೆಜಾನ್ ಕೊಳ್ಳ ನೋಡ್ಕೊಂಡ್ ಬರೋಣ್ರಿ, ಫಾರೆಸ್ಟ್ ಏರಿಯಾ ನೋಡ್ಕೊಂಡು ಬರೋಣ, ಸಹ್ಯಾದ್ರಿ ಪರ್ವತ ನೋಡಿ ಬರೋಣ. ಪ್ರತ್ಯಕ್ಷ ವಿದ್ಯಾರ್ಥಿ ಕರ್ಕೊಂಡು ಹೋಗೋದು ಎಲ್ಲಿ? ಗೂಗಲ್ ಮೂಲಕ, ಎಕ್ಸ್ಪೆಡಿಷನ್ ಮೂಲಕ ಆ ಸ್ಥಳವನ್ನು ತೋರಿಸಿ ಮತ್ತೆ ವಾಪಸ್ ಬರೋದು. ಪಟ್ಟದಕಲ್ಲಕ್ಕೆ ಹೋಗೋಣ, ಹಳೆಬೀಡಕ್ಕೆ ಹೋಗೋಣ, ಮತ್ತೆ ಎಲ್ಲ ಹೋಗ್ರಿ, ನೀವೆಲ್ಲತ್ರಿ ಅಲ್ಲಿ ಪುಕ್ಕಟ್ಟೆ. ನೆಕ್ಸ್ಟ್, ಲೆವೆಲ್ಸ್ ಆಫ್ ಟೀಚಿಂಗ್ ಎಷ್ಟು ಇವೆ? 3 ಲೆವೆಲ್ಸ್ ಆಫ್ ಟೀಚಿಂಗ್. ಯಾವ್ಯಾವ್ರಿ? ಮೆಮೊರಿ ಬೇಸ್ಡ್, ಅಂಡರ್ಸ್ಟ್ಯಾಂಡಿಂಗ್ ಮತ್ತು ರಿಫ್ಲೆಕ್ಟಿವ್. ಮೆಮೊರಿ ಬೇಸ್ಡ್, ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ ಬಾಹ್ಯಾರಟ ಮಾಡಿ ವಿಷಯವನ್ನ ತಿಳಿದುಕೊಳ್ಳುವುದು. ಮೆಮೊರಿ ಲೆವೆಲ್ ಟೀಚಿಂಗ್. ಮೆಮೊರಿ ಲೆವೆಲ್, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದು ವಿಷಯವನ್ನು ಕಲಿಸುತ್ತಾರೆ, ಆದರೆ ಆ ಕಲಿಸಿದ ವಿಷಯ ವಿದ್ಯಾರ್ಥಿಗಳಿಗೆ ತಿಳಿಯುವುದಿಲ್ಲ. ಆದರೂ ವಿದ್ಯಾರ್ಥಿಯು ಅದನ್ನ ಬಾಹ್ಯಾರಟ ಮಾಡಿ ಪರೀಕ್ಷೆಯಲ್ಲಿ ಬರೆಯುತ್ತಾನೆ, ಪರೀಕ್ಷೆ ಮುಗಿದ ತಕ್ಷಣ ನೆನಪಾರುತ್ತಾನೆ. ಅದಕ್ಕೆ ಮೆಮೊರಿ ಲೆವೆಲ್. ಬರೀ ನೆನಪೈತ್ರಿ ಸರ್, ಅದರ ಅರ್ಥ ಹೇಳಕ್ ಬರಂಗಿಲ್ಲ. ಅಂಡರ್ಸ್ಟ್ಯಾಂಡಿಂಗ್, ಶಿಕ್ಷಕರು ವಿಷಯವನ್ನು ಮಕ್ಕಳಿಗೆ ಪಾಠ ಬೋಧನೆ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಆ ವಿಷಯವು ಅರ್ಥವಾಗುತ್ತದೆ, ಆದರೆ ಅದರ ಬಗ್ಗೆ ಮಾಹಿತಿ ಹೇಳಲು ಬರುವುದಿಲ್ಲ. ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಎಂದು ಕರೆಯುತ್ತಾರೆ. ಇನ್ನು ರಿಫ್ಲೆಕ್ಟಿವ್ ಟೀಚಿಂಗ್, ಶಿಕ್ಷಕರು ವಿಷಯವನ್ನ ಮಕ್ಕಳಿಗೆ ಹೇಳುತ್ತಾರೆ, ವಿದ್ಯಾರ್ಥಿಗಳನ್ನು ಅದನ್ನು ಕೇಳುತ್ತಾರೆ, ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಪರೀಕ್ಷೆಯಲ್ಲಿ ಬರೆಯುತ್ತಾರೆ, ಆಮೇಲೆ ಅವರು ಕಲಿತಂತ ವಿಷಯವನ್ನ ಅವರ ಜೀವನದೊಳಗೆ ಅವರು ಉಪಯೋಗ ಮಾಡುತ್ತಾರೆ. ಅದಕ್ಕೆ ರಿಫ್ಲೆಕ್ಟಿವ್ ಟೀಚಿಂಗ್ ಎಂದು ಕರೆಯುತ್ತಾರೆ. ದೆನ್ ಇನ್ನೊಂದು ಮೌಲ್ಯಮಾಪನ ಮಾಡುವಂತ ಒಂದು ಸಾಧನವಾಗಿದೆ, ಯಾವುದು? ರುಬ್ರಿಕ್ಸ್. ಫಾರ್ ಮೋಸ್ಟ್ ಕ್ಲಾಸ್ರೂಮ್ ಪರ್ಪಸ್ ರುಬ್ರಿಕ್ ಈಸ್ ದ ಮೋಸ್ಟ್ ಸೂಟೇಬಲ್ ಫಾರ್ ಸೋಷಿಯಲ್ ಸ್ಕಿಲ್ಸ್ ಅಸೆಸ್ಮೆಂಟ್. ರುಬ್ರಿಕ್ ಅನ್ನುವ ಕಾನ್ಸೆಪ್ಟ್ ಅನ್ನು ಹೇಳಿದವರು ಜೇಮ್ಸ್ ಪಾಪ್ಹ್ಯಾಮ್. ನೆನಪಿಡ್ರಿ, ರುಬ್ರಿಕ್ ಈ ಒಂದು ಟೂಲ್ ಅನ್ನ ಕಂಡು ಹಿಡಿದವ್ರು ಯಾರು? ಜೇಮ್ಸ್ ಪಾಪ್ಹ್ಯಾಮ್. ರುಬ್ರಿಕ್ಸ್ ಅಂದ್ರೆ ಏನ್ರಿ? ಈ ಸೋಷಿಯಲ್ ಸ್ಟಡಿದೊಳಗೆ ಇತಿಹಾಸ, ಭೂಗೋಳ, ಸಮಾಜ ವಿಜ್ಞಾನವನ್ನ ಅದರಲ್ಲಿ ಬರುವಂತ ಸೋಷಿಯಲ್ ಸ್ಕಿಲ್ಸ್ಗಳನ್ನ ಅಳೆಯುವ ಸಲುವಾಗಿ ರುಬ್ರಿಕ್ಸ್ ಅನ್ನ ಉಪಯೋಗ ಮಾಡುತ್ತಾರೆ. ರುಬ್ರಿಕ್ಸ್ ಅಂದ್ರೆ ಏನ್ರಿ? ಇಟ್ ಇಸ್ ಅ ಸೆಟ್ ಆಫ್ ರೂಲ್ಸ್. ಅದರೊಳಗೆ ಹಿಂಗ್ ಒಂದು ಕಾಲಮ್ ಮಾಡ್ತಾರೆ, ಒಂದು ಕಾಲಮ್ ಮಾಡಿ, ಸಪೋಸ್ ಈಗ ಒಂದು ಕಾಲಮ್ ಮಾಡ್ತಾರೆ. ಒಬ್ಬ ವಿದ್ಯಾರ್ಥಿ ಒಂದು ಊರಿಗೆ ಹೋಗಿರ್ತಾನೆ ಅಂತ ಹೇಳಿರಿ, ಅವನು ಹೋಗಿದಾಗ ಅವನು ಏನೇನು ಕೆಲಸ ಮಾಡ್ತಾನೆ ಅದ್ರ ಬಗ್ಗೆ, ಸಪೋಸ್ ಫೀಲ್ಡ್ ಟ್ರಿಪ್ಪಿಗೆ ಹೋಗಿದಂದ್ರೆ ಅವನು ಅಬ್ಸರ್ವೇಷನ್ ಮಾಡಿದ್ದಾನೋ, ಅವನು ಬರೆದಿದ್ದಾನೋ ಇಲ್ಲೋ, ಅವನಿಗೆ ವಿಷಯ ತಿಳಿತೇನಿಲ್ಲೋ, ಹೀಗೆ ಒಂದೊಂದು ಪಾಯಿಂಟ್ ಮೇಲಿಂದು ನಾವು ಅವನ ಬಗ್ಗೆ ಏನ್ ಮಾಡ್ತೀವಿ, ಇಲ್ಲೆಲ್ಲ ಪಾಯಿಂಟ್ಸ್ ಬರೆಯೋದು, ಅವ್ನು ಹೇಗದಾನ ಅದ್ರ ಬಗ್ಗೆ ಅವನಿಗೆ ಅಲ್ಲಿ ಮಾರ್ಕ್ಸ್ ಕೊಡ್ಕೊಂತ ಹೋಗೋದು. ಗುಡ್, ವೆರಿ ಗುಡ್, ಎಕ್ಸಲೆಂಟ್, ಆರ್ಡಿನರಿ, ಎಕ್ಸ್ಟ್ರಾ ಆರ್ಡಿನರಿ, ಹೀಗೆ ಅವನ ಬಗ್ಗೆ ಅಸೆಸ್ಮೆಂಟ್ ಮಾಡುವಂತ ಪದ್ಧತಿ ರುಬ್ರಿಕ್ಸ್ ದಲ್ಲಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಪಾಯಿಂಟ್ಸ್ಗಳನ್ನು ನೋಟ್ಬುಕ್ಗಳು ಬರೀಲೇಬೇಕು. ಹಾಗಿದ್ರೆ ವಿಡಿಯೋಗಳನ್ನು ನೋಡ್ರಿ, ಇಲ್ಲಾಂದ್ರೆ ದಯವಿಟ್ಟು ಬೇಡ. ವಿಡಿಯೋ ನೋಡುವಾಗ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಆಗಿ ನೋಡ್ರಿ. ಬೋರ್ಡ್ ಮೇಲೆ ಬರೆದಿದ್ದು ಪಾಯಿಂಟ್ಸ್ ಅನ್ನ ದಯವಿಟ್ಟು ವಿಶ್ವಾಸ ಇಟ್ಟು ಬರೀರಿ. ನೋಡ್ರಿ, ಡೋಂಟ್ ಜಡ್ಜ್ ಮೈ ವಿಡಿಯೋ, ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಪೇಜ್. ಒಂದೇ ಸಲ ನೋಡಿದ ತಕ್ಷಣ ಜಡ್ಜ್ಮೆಂಟ್ ಮಾಡೋದಲ್ಲ, ಇದು ಬೋಗಸ್ ಐತಿ, ಇದೇನು ತಿಳಂಗಿಲ್ಲ, ಏನೋ ಜನರಲ್ ಹೇಳ್ತಾರಂತ ಹಾಗೆ ದಯವಿಟ್ಟು ತಿಳ್ಕೊಬಾರ್ದು. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಹೇಳ್ತಿರ್ತೇನೆ ರೀ. ನಂಬಿಕೆ ಇಟ್ಟು ನೋಟ್ಬುಕ್ ದೊಳಗೆ ಬರೆದಿದ್ದ ಮೇಲೆ ಅದನ್ನ ರಿವಿಷನ್ ಮಾಡಬೇಕು, ಅಂದಾಗ ಅದು ನೆನಪಿನಾಗ ಉಳಿತೈತಿ. ಎಕ್ಸಾಮ್ದೊಳಗೆ ಒಂದೊಂದು ಕ್ವಶನ್ ಈಸ್ ಇಂಪಾರ್ಟೆಂಟ್. ಒಂದು ಕ್ವಶನ್ ಅಂದ್ರೆ 2 ಮಾರ್ಕ್ಸ್. ಒಂದು ಕ್ವಶನ್ ದಿಂದ ನೀವು ರಿಸಲ್ಟ್ ಬರ್ಬೋದು, ಒಂದು ಕ್ವಶನ್ ದಿಂದ ರಿಸಲ್ಟ್ ಔಟ್ ಆಗ್ಬೋದು. ಹೀಗಾಗಿ ಈಚ್ ಕ್ವಶನ್, ಈಚ್ ಪಾಯಿಂಟ್, ಈಚ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.